ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಕೇಸ್, ಬಂಧನದ ಭೀತಿಯಿಂದ ಚೌಹಾಣ್ ಪುತ್ರ ಎಸ್ಕೇಪ್. ಮಾಜಿ ಸಚಿವ ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಮೇಲೆ ಅತ್ಯಾಚಾರ ಕೇಸ್ ದಾಖಲಾಗಿದ್ದು ಬಂಧನದ ಭೀತಿ ಎದುರಾಗಿದೆ. ಭಾನುವಾರ ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದ್ದು ಮೆಡಿಕಲ್ ಟೆಸ್ಟ್ ಕೂಡ ಮುಕ್ತಾಯವಾಗಿದೆ. ಸಂತ್ರಸ್ತೆಯ ಮೆಡಿಕಲ್ ಟೆಸ್ಟ್ ಮುಗಿದ ಬೆನ್ನಲ್ಲೇ ಬೀದರ್ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ 164 ಹೇಳಿಕೆ ನೀಡಿದ್ದಾರೆ. ನಿಶ್ಚಿತಾರ್ಥಕ್ಕೂ ಮೊದಲು ಬೆಂಗಳೂರು ಮತ್ತು ಮಹಾರಾಷ್ಟ್ರದ ಲಾತೂರ್ ಸೇರಿದಂತೆ ಹಲವು ಕಡೆ ಖಾಸಗಿ ಹೋಟೆಲ್ಗೆ ಹೋಗಿ ತಂಗಿರುವ ವಿಚಾರ ಮತ್ತು ಖಾಸಗಿ ಹೋಟೆಲ್ನಲ್ಲಿ ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆ ಮಾಡಿ ಅತ್ಯಾಚಾರ, ಮದುವೆ ಮಾಡಿಕೊಳ್ಳಲು ಹಿಂದೇಟು, ಗಲಾಟೆ ಸೇರಿದಂತೆ ಎಲ್ಲಾ ವಿಷಯಗಳ ಬಗ್ಗೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ್ದಾರೆ. मेरा उनके साथ अफेयर था ना, तो मैं पहले प्रतीक जी से क्यों बात करती मैं? हमारा तो लव मैरिज है, उनको पता है, हम 2 साल से पहले से हम थे. तब उन्होंने नहीं देखा. एंगेजमेंट के बाद ही उनको अचानक से समझ में आया कि मेरा उसके साथ रिलेशनशिप है. प्रतीक ने मेरा पूरा स्टडी किया है. ಇನ್ನು ಪ್ರಭು ಚೌಹಾಣ್ ಮಾಡಿದ್ದ ಆರೋಪಗಳನ್ನು ಸಂತ್ರಸ್ತೆ ಕುಟುಂಬ ತಳ್ಳಿ ಹಾಕಿದೆ. ಪ್ರತೀಕ್ ಚೌಹಾಣ್ ಬಗ್ಗೆ ಹೋಟೆಲ್ಗೆ ಹೋಗಿರುವ ಫೋಟೋ ಮತ್ತು ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಚೌಹಾಣ್ಗೆ ತಿರುಗೇಟು ನೀಡಿದ್ರು. ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇದ್ದು ಪೊಲೀಸರಿಗೆ ನೀಡಿದ್ದೇವೆ ಎಂದರು. वो किसी और लड़की के साथ, उसके भी डिटेल्स हमने पुलिस वालों को दिया है. वो किसी और लड़की के साथ होता था उसके बर्थडे पे. वो भी मेरे पास बहुत सारे फोटोज है और ऑडियो भी है, कॉल रिकॉर्डिंग्स पूरे. वो दोनों ने बात किया हुआ है. शादी की डेट निकालो करने के लिए गए. प्रभु चौहान ने मेरे मम्मी को मारा है, जान बचा के पुलिस को फोन किए, हमको धमकी देने लगे, तुम अगर केस करोगे तो हम तुमको जेल में डालेंगे. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ಹಾಗೂ ಎಫ್ಐಆರ್ ದಾಖಲು ಬೆನ್ನಲ್ಲೇ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನ ಭೀತಿ ಎದುರಾಗಿದೆ. ಬಂಧನ ಭೀತಿ ಹಿನ್ನೆಲೆ ಪ್ರತೀಕ್ ಚೌಹಾಣ್ ಎಸ್ಕೇಪ್ ಆಗಿ ತಲೆಮರೆಸಿಕೊಂಡಿದ್ದಾನೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.